ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನನ್ನ ದಿನ ಅಂತ ನಾನೊಂದು ಲಾಗ್ನ ಶೂಟ್ ಮಾಡಿದ್ದೀನಿ. ಇದು ಹೇಗಿದೆ ಅಂದರೆ ನನ್ನ ಲಾಗ್ ಹೇಗಿದೆ, ಹೇಗೆ ಮಾತಾಡಿದ್ದೀನಿ, ಹಾಗೆ ಏನಾದರೂ ಕರೆಕ್ಷನ್ ಇದ್ದರೆ, ಏನಾದರೂ ತಪ್ಪುಗಳಿದ್ದರೆ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿರಿ. ನೆಕ್ಸ್ಟು ಯಾವ ಥರ ವಿಡಿಯೋಸ್ ಬೇಕು, ಯಾವ ಥರ ವಿಡಿಯೋಸ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಆ ಥರದ್ದೆಲ್ಲ ಕಮೆಂಟ್ ಮಾಡಿರಿ. ನನ್ನ ಲಾಗ್ಸಲ್ಲಿ ಅದನ್ನೆಲ್ಲ ಸೇರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತಿರೋದಕ್ಕೆ. ಇವತ್ತು ನನ್ನ ಪುಟ್ಟ ಸಂಸಾರದ ಜೊತೆ ಆಚೆ ಹೊರಟಿದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತೀನಿ. ಹೌದು, ಮಧ್ಯದಲ್ಲಿ ಬ್ರೇಕ್ ನಿಲ್ಲಿಸಿ ಸ್ವಲ್ಪ ಏನಂತಾರೆ ಬ್ರೇಕ್ಫಾಸ್ಟ್ ಏನೂ ತಿಂದಿರಲಿಲ್ಲ, ಟೈಮ್ ಆಗೋಗಿತ್ತು. 10-11 ಗಂಟೆ ಆದಾಗ ಸ್ವಲ್ಪ ಹೊಟ್ಟೆಗೆ ಏನಾರು ಹಾಕ್ಕೊಬೇಕಲ್ಲ ಟ್ರಾವೆಲ್ ಟೈಮಲ್ಲಿ, ಅದೇ ಕೆಲಸದಲ್ಲಿ ನಾವಿದ್ದೀವಿ. ನನ್ನ ಮಗ ಒಂದು ಕಲರ್ ಜ್ಯೂಸು, ನಾನು ಇನ್ನೊಂದು ಕಲರ್ ಜ್ಯೂಸು. ಅಂದರೆ ನಾನು ಮಸ್ಮೆಲನ್ ತೊಗೊಂಡಿದ್ದೆ, ನನ್ನ ಮಗ ಮೂಸಂಬಿ ತೊಗೊಂಡಿದ್ದ. ಇಬ್ಬರು ಅದು ಇದು ಅಂತ ಕಿತ್ತಾಡ್ಕೊಂಡು ಕುಡಿತಾ ಇದ್ದೀವಿ. ಇಲ್ಲಿ ನಮ್ಮ ಯಜಮಾನರು ಅಂದರೆ ನಮ್ಮ ಕಾರ್ ಡ್ರೈವರು ಹಂಗಂತ ಹೇಳೋಕ್ಕಾಗತ್ತಾ, ಪಾಪ ನಮ್ಮ ಪತಿದೇವರು, ಅವರು ಒಂದು ಬಿಸಿ ಬಿಸಿ ಕಾಫಿ ತೊಗೊಂಡು ಡೀಸೆಂಟಾಗಿ ಕುಡಿದು ಬರ್ತಾರೆ. ನಾವುಗಳೇ ಮಂಕಿಗಳ ಥರ ಹಾಡ್ತೀವಿ. ಫೈನಲಿ ತಿಂದಿದ್ದಾಯಿತು, ಕುಡಿದಿದ್ದಾಯಿತು. ಇಲ್ಲೊಂದು ಪುಟ್ಟ ಏನಿದು ಏನಂತಾರೆ ಇದನ್ನು ಹೇಳಿ ಯಾರು? ಏನು ಪಾಂಡ ಅಂತಾರೆ, ಮೋಸ್ಟ್ಲಿ ಬೇಬಿ ಪಾಂಡ ಅಲ್ವಾ ಅದು, ಇದು ಬೇಕು. ಇಲ್ಲಿ ಆಟಾಡೋ ಪ್ಲೇಸ್ ಸಿಕ್ಕಿದ ತಕ್ಷಣ ಓಡಿ ಬಂದ ನನ್ನ ಮಗ. ನಾನು ಹಂಗೆ ಬಂದೆ, ಪಕ್ಕದಲ್ಲಿ ಏನಂತಾರೆ ಮೊಲ, ಚಿಕ್ಕ ಪುಟ್ಟ ಮೊಲಗಳಿತ್ತು. ನೋಡೋದಕ್ಕೆ ತುಂಬಾ ಖುಷಿ ಆಯಿತು ಅಲ್ವಾ. ಅದೇ ನನ್ನ ಮಗನ ಕರ್ಕೊಂಬರೋಕ್ಕೆ ಏನು ತಲೆ ನೋವು ಅಂದರೆ ಇಲ್ಲಿಂದ ಎದ್ದು ಬರಲ್ಲ. ಒಂದು ಅರ್ಧ ಗಂಟೆ, 5 ನಿಮಿಷ ಅಂತ ಅರ್ಧ ಗಂಟೆ ಮಾಡಿಬಿಡ್ತಾನೆ. ಬರ್ತೀಯಾ ಇಲ್ಲ ಹೋಗ್ಲಾ ಅಂತ ನಾನು ಕೂಡ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಬಟ್ಟು ಏನಂತಾರೆ ಸ್ವಲ್ಪ ಇವನ ತರಲೆ ಆಟದ ಮಧ್ಯೆ ಅಲ್ಲಿ ಬರ್ಡ್ಸು ಆಮೇಲೆ ಮೊಲ ಎಲ್ಲ ಇದ್ದಿದ್ದಕ್ಕೆ ನಂಗೆ ಒಂದು ಟೈಮ್ ಸ್ಪೆಂಡ್ ಆಗ್ತಿತ್ತು. ಆಮೇಲೆ ತಲೆ ಮೇಲೆ ಟಕ್ ಅಂತ ಹೊಡ್ಕೊಂಡು ನಂಗೆ ನೋವಾಗ್ತಿದೆ, ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಬಂದ. ಆಮೇಲೆ ಸಮಾಧಾನ ಮಾಡಿದೆ. ಇದು ಲಾಸ್ಟು ಒಂದೇ ಒಂದು ಸೆಕೆಂಡಲ್ಲಿ ನೀನು ಕೆಳಗಡೆ ಬರಬೇಕು, ನಾವು ಹೋಗ್ತಾ ಇರಬೇಕು ಅಂತ ಅವನಿಗೆ ಆವಾಜ್ ಹಾಕ್ಬಿಟ್ಟು ಫೈನಲಿ ಒಂದು ರೌಂಡ್ ಆಗ್ತಿದ್ದಾನೆ ನೋಡಿ, ಇದೇ ಲಾಸ್ಟ್ ರೌಂಡು ಬಂದುಬಿಡ್ತೀನಿ ಅಂತ ಬಂದ. ನಾನು ಕರ್ಕೊಂಡು ಹೊರಟೆ. ಇಲ್ಲ ಬಂದಮೇಲೆ ಅಲ್ಲಿ ಹಿಂದೆ ಅಂಗಡಿ ತೋರಿಸಿದ್ದನಲ್ಲ, ಅಲ್ಲ ಅದು ಬೇಕು, ಚಾಕ್ಲೇಟ್ ಬೇಕು, ಜ್ಯೂಸ್ ಬೇಕು ಅಂತ ಇಟ್ಕೊಂಡಿದ್ದ. ಮುಚ್ಕೊಂಡು ಬಾರಲ್ಲಿ ಏನೂ ತಗೊಳ್ಳಲ್ಲ ಅಂತ ಕರ್ಕೊಂಡ್ಬಂದೆ. ಬಟ್ ಅವ್ರ ಅಪ್ಪನ ಹತ್ರ ಗೇರಾಗ್ತಾ ಅಲ್ಲಿ ವರ್ಕೌಟ್ ಆಗುತ್ತೆ. ಹೌದು, ತಾಯಿದಿರನ್ನ ಎಲ್ಲರೂ ಕೆಟ್ಟವ್ರು ಮಾಡೋಕ್ಕೊಂದು ಚಾನ್ಸ್ ಸಿಗುತ್ತೆ, ಒಂದೇ ಒಂದು ಚಾನ್ಸ್ ಸಿಗುತ್ತೆ ಗಂಡು ಮಕ್ಳ ಹತ್ರ. ಅಂದರೆ ಈ ಕೇಸು ನೋಡಿರಿ, ಹೋಗೋದು ನಾನು ಕೊಡಿಸಲ್ಲ ಅಂತ ಹೇಳಿದ್ರೆ ಅವರಪ್ಪ ಇಲ್ಲವೇ ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಏನು ಕೇಳಿದ್ರು ಕೊಡಿಸುವಂಥ ಪುಣ್ಯಾತ್ಮ ಯಾರು? ಎಲ್ಲರ ಮನೇಲೂ ತಂದಿದ್ದೀರಾ, ಆಫ್ಕೋರ್ಸ್ ನಮ್ಮ ಮನೇಲೂ ಕೂಡ ತಂದೇನೆ. ತಾಯಿ ಅನ್ನೋ ಮ್ಯಾಟ್ರೆ ಇಲ್ಲ, ಯಾಕಂದರೆ ನಾನೇನು ಕೊಡ್ಸೋಕ್ಕೆ ಹೋಗಲ್ಲ. ಅದೆಲ್ಲ ತಿಂತಾರ, ಕಸ ಕಡ್ಡಿ ಎಲ್ಲ ತಿಂತಾರ. ನೀಟಾಗಿ ಊಟ ಮಾಡಿಸ್ಬಿಟ್ಟು ಕರ್ಕೊಂಬರ್ತಿರ್ಬೇಕು, ನಮ್ದು ಇದು ಲಾಜಿಕ್ಕು. ಬಟ್ ಅವರಪ್ಪಂಗೆ ಬಿಡ ಹೋಗ್ಲಿ ಪಾಪ, ತಿನ್ನೋ ವಯಸ್ಸು, ಇನ್ನೇನು ನೀನು ತಿಂತೀಯಾ, ನಾನು ತಿನ್ನೋಕ್ಕಾಗತ್ತಾ ಅಂತ ಡೈಲಾಗ್ ಹೊಡಿತಾರೆ. ಏನೋ ಮಾಡ್ಕೊಳ್ರಪ್ಪ ಅಂತ ಬಂದು ಈಚೆ ನಿಂತಿದ್ವಿ. ನೋಡಿಲಿ ಕವರ್ಗಳು ಏನೇನೋ ತೊಗೊಂಡು ಬಂದಿದ್ದಾಯಿತು. ಅದರಲ್ಲಿ ನಾನು ಸುಮ್ಮನೆ ನಿಂತಿದ್ರೆ ತೊಗೊಂಡು ನಿನಗೂ ಏನು ಬಿಟ್ಟಿಲ್ಲ, ನಿನಗೂ ಕೂಡ ತೊಗೊಂಬಂದಿದ್ದೀವಿ ಅಂತ ನನ್ನ ಫೇವ್ರೆಟ್ಟು ಚಿಪ್ಸ್ ಇದೊಂದೇ ಇಷ್ಟಪಟ್ಟು ತಿನ್ನೋದು. ಅದನ್ನು ತೊಗೊಂಬಂದು ಕೈ ಕೊಟ್ಟ ತಕ್ಷಣ ಪರವಾಗಿಲ್ಲಪ್ಪ, ಪ್ರಾಣಿಗಳು ನಮ್ಮನ್ನು ನೆನ್ಪಿಟ್ಕೊಂಡು ಚಿಪ್ಸ್ ತಂದಿದ್ದಾರೆ ಅಂತ ಹಂಗೇ ಸಮಾಧಾನ ಮಾಡ್ಕೊಂಡ್ವಿ. ಅದಾದಮೇಲೆ ಮನೆಗೊಂದು ಕಾಲು, ನಾವೇ ಫೋನ್ ಮಾಡಿ ಮಾತಾಡಿ ಅದಾದ ಮೇಲೆ ನಮ್ಮ ದಾರಿಯನ್ನು ನಾವು ಹಿಡಿದೆವು, ನಮ್ಮ ರಸ್ತೆಯನ್ನು ನಾವು ಹಿಡಿದೆವು. ಕುಟುಂಬ ಸಮೇತರಾಗಿ ಓಡಾಡುವ ಸಮಯ ಇದ್ದಾಗ ಹೀಗೆ ಇರ್ತದೆ ಅಲ್ವಾ. ಬಿಸಿಲು ಎದ್ವಾ ಇತ್ತು, ನಾನು ಅನ್ನೋ ರೇಂಜಿಗೆ ಬಿಸಿಲು ಇತ್ತು. ಆ ಬಿಸಿಲಿನಲ್ಲಿ ನಮ್ಮ ಪಯಣ ಕೂಡ ಇತ್ತು. ನನ್ನ ದಿನದ ಲಾಗ್ನಲ್ಲಿ ಇದೇ ಇವತ್ತಿನ ವಿಶೇಷ ಅಂತ ಮುಗಿಸಲ್ಲ, ಇನ್ನು ಮುಂದೆ ಇರೋದೇ ಸೂಪರ್ ಧಮಾಕ ಅಂತ ಹೇಳ್ಬೋದು. ಹೌದು, ಇವತ್ತು ನಮ್ಮ ಯಜಮಾನ್ರ ಮನೆ ಅಂದರೆ ಊರು, ನಮ್ಮ ಹಾಸನಕ್ಕೆ ಬಂದಿದ್ದೀವಿ. ಯಜಮಾನ್ರ ಮನೆಯಲ್ಲಿ ನಮ್ಮ ಅತ್ತೆಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿದರು, ಅನ್ನ ಸಾರು ಮುದ್ದೆ ಎಲ್ಲ ರೆಡಿ ಮಾಡಿದರು. ತಿಂದ್ಬಿಟ್ಟು ಒಂದು ರೌಂಡ್ ನಿದ್ದೆ ಹೊಡೆದಿದ್ದಾಯಿತು. ಅದಾದಮೇಲೆ ಹೊಲದ ಹತ್ರ ಎಲ್ಲ ಹೋಗಿಬಿಟ್ಟು ರೌಂಡ್ ಹಾಕೊಂಬರೋಣ ಅಂತ ಹೊರಟ್ವಿ. ಸೂಪರಾಗಿರುತ್ತೆ. ನಮ್ಮ ಹೊಲ ತೋರಿಸ್ತೀನಿ, ನಮ್ಮ ಸುತ್ತಮುತ್ತ ಏನಂತಾರೆ ತೋಟ ಗದ್ದೆ ಏನೇನಿದೆ ಎಲ್ಲ ತೋರಿಸ್ಕೊಂಬರ್ತೀನಿ, ಬನ್ನಿ, ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ನಾನು ಯಾವತ್ತೂ ಬೋರ್ ಹೊಡ್ಸಲ್ಲಪ್ಪ. ಬೋರ್ ಹೊಡ್ಸೋ ವಿಡಿಯೋ ಎಲ್ಲ ನಾನು ಮಾಡೋದೇ ಇಲ್ಲ ಯಾವತ್ತಿದ್ರೂ. ದನ ಕರು ಹಸು ಎಲ್ಲ ನೋಡೋದಕ್ಕೆ ಊರ ಕಡೆ ನನಗೆ ಏನು ಖುಷಿ ಪಡ್ತೀನಿ ಅಂದರೆ ಇಂಥದ್ದೇ. ಈ ಸೀನರಿ ಎಲ್ಲ ನಾನು ಬೆಂಗಳೂರಲ್ಲಿ ದೇವರನ್ನೇ ಸಿಗೋದಿಲ್ಲ. ಇದನ್ನೆಲ್ಲ ನೋಡೋದಕ್ಕೋಸ್ಕರನೇ ನಾನು ಊರ ಕಡೆ ಓಡಿ ಬರ್ತಾ ಇರ್ತೀನಿ. ಅದೊಂದು ಏನಂತಾರೆ, ಭಾವನೆಗಳ ಒಳಗೆ ಜೀವಿಸುವವರಿಗೆ ಇದೆಲ್ಲ ತುಂಬ ಸುಮಧುರ ಅನಿಸುತ್ತೆ, ಸುಂದರ ಅನಿಸುತ್ತೆ. ಅದೇ ಕೆಲಸದಲ್ಲಿ ನಾವಿದ್ದೀವಿ ನೋಡಿ. ಜೋಳ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಸುತ್ತಮುತ್ತ ಓಡಾಡ್ಕೊಂಡಿದ್ದೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದೇ ಕೆಲಸದಲ್ಲಿದ್ದೀನಿ. ಫುಲ್ ಒಂದು ರೌಂಡ್ ನಿದ್ದೆ ಮಾಡಿದ್ದಾಯಿತು, ಹೊಲ ಸುತ್ತೋಣ ಅಂತ ಬಂದಿದ್ದು ಆಯಿತು. ಒಂಥರ ಏನಂತಾರೆ ಸಾಯಂಕಾಲ ಇನ್ನೇನು ಸೂರ್ಯ
ಮುಳುಗಬೇಕು ಅಂಥ ಟೈಮಲ್ಲಿ ನಾವು ಸುತ್ತೊಡಿತಾ ಇದ್ವಿ. ಕೂಲಾಗಿದೆ, ತಂಪಾಗಿದೆ, ಗಾಳಿ ಬೀಸ್ತಾ ಇದೆ. ನೋಡಿ ಮಾವಿನಕಾಯಿ ಎಲ್ಲ ಅಲ್ಲಿ ಇಲ್ಲಿ ಮಾವಿನಕಾಯಿ ಬಿಟ್ಟಿದೆ, ನೋಡೋದಕ್ಕೆ ಸಖತ್ತಾಗಿ ಅನ್ನಿಸ್ತಾ ಇದೆ ಅಲ್ವಾ. ಈ ಥರ ಎಲ್ಲ ಕಣ್ ತುಂಬ್ಕೊಬೇಕಂದ್ರೆ ನಮ್ಮ ಊರುಗಳಿಗೆ ಹೋಗಬೇಕು. ಎಲ್ಲರಿಗೂ ಅವ್ರವ್ರ ಊರು ಇಷ್ಟ ಅಂತ ನಾನು ಪದೇ ಪದೇ ನನ್ನ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಯಾಕೆ ಅಂದರೆ ಅಷ್ಟು ಇಷ್ಟ ಆಗುತ್ತೆ ಮನಸ್ಸಿಗೆ. ಅದಕ್ಕೋಸ್ಕರ ನನ್ನ ಮಗನನ್ನು ಕರ್ಕೊಂಬಂದ್ಬಿಟ್ಟು ಕ್ರಿಕೆಟು ಹಾಳು ಮುಳು ಆಡಬೇಡ, ಫುಟ್ಬಾಲು ಅದೆಲ್ಲ ಬೇಡ, ಊರಿಗೆ ಬಂದಮೇಲೆ ಈ ಥರ ಮಣ್ಣಲ್ಲಿ ಆಟಾಡು ಅಂತ ಅವನು ಬಿಟ್ಟು ನೋಡಿ ಎಷ್ಟು ಖುಷಿಯಾಗ್ತಿರೋದಲ್ವ. ಚೈಲ್ಡ್ಹುಡ್ಡಲ್ಲಿ ಏನಾರು ಎಂಜಾಯ್ ಮಾಡ್ತೀವಿ ಚಿಕ್ಕ ವಯಸ್ಸಲ್ಲಿ ಅಂದರೆ ಈ ಥರದ್ದೇ ನೆನಪುಗಳು ಉಳಿಯೋದು ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಈ ಥರದ್ದು ಡೇಸ್ಗಳು ತುಂಬ ಕಳೆದಿದ್ದೀನಿ ಮಣ್ಣಲ್ಲಿ ಆಟ ಆಡಿಕೊಂಡು. ನಮ್ಮ ಪತಿದೇವರು ನಮ್ಮ ಹಾಕ್ಸಿರುವ ಏನು ತೆಂಗಿನ ಗಿಡಗಳು ಹೆಂಗೆ ಬರ್ತಿದೆ, ಯಾವ ಥರ ಇದೆ ಅಂತ ಅವರ ಅಮ್ಮನ ಜೊತೆ ಮಾತಾಡಿಕೊಂಡು ಕಾಲ ಕಳೀತಾ ಇದ್ದಾರೆ. ನಾವು ಕೂಡ ಕೂತ್ಕೊಂಡು ಇನ್ನೇನು ಸೂರ್ಯ ಮುಳುಗೋದು ತೋರಿಸ್ತೀನಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಕೂಡ ವಿಡಿಯೋ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಇದೆ. ಆ ಲೈಟ್ ನೋಡ್ತಿರ್ಬೋದು, ನಮ್ಮ ಮುಖದ ಹತ್ರ ಎಲ್ಲ ಲೈಟ್ ಕಾಣಿಸ್ತಾ ಇದೆ ನಿಮಗೆ, ಸೂರ್ಯನ ಬೆಳಕು ಎಲ್ಲ. ಅವರು ಅಷ್ಟೇ ನಮ್ಮ ಪತಿದೇವರು ಫುಲ್ಲು ಏನಂತಾರೆ ಅವ್ರ ಜಾಗದಲ್ಲಿ ಅವರು ಏನು ಇಂಪ್ರೂವ್ಮೆಂಟ್ ಮಾಡಬೇಕು, ಏನೇನು ಮಾಡಬೇಕು ಅಂತ ನಿಂತ್ಕೊಂಡು ಮಾತಾಡ್ತಿದ್ದೆ. ಅದು ಕೂಡ ಖುಷಿ ಅನಿಸಿದೆ. ನೋಡಿ ಸನ್ಸೆಟ್ ಆಗ್ತಿದೆ, ಫುಲ್ಲು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಮುದ್ದು ಮುದ್ದಾಗಿದೆ ಅಲ್ವಾ. ಎಸ್, ಇದೆಲ್ಲ ಎಂಜಾಯ್ ಮಾಡಬೇಕಂದ್ರೆ ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಅಟ್ಲೀಸ್ಟ್ ತಿಂಗಳಿಗೆ 1 ಸಲ 2 ಸಲ ಊರ ಕಡೆ ಓಡಾಡಿ. ಆವಾಗಲೇ ನಾವೇನಾದ್ರು ಸಾಧನೆ ಮಾಡ್ತಿದ್ದೀವಿ ಅಂದರೆ ಅದೇ ಆ ಖುಷಿ ಉಳಿಯುತ್ತಲ್ಲ ನಮ್ಮ ಮನಸ್ಸಲ್ಲಿ. ಅದನ್ನು ಎಂಜಾಯ್ ಮಾಡಬೇಕಂದ್ರೆ ಈ ಥರ ಎಲ್ಲ ಹೋಗ್ಬೇಕು. ನೋಡಿ ಇದು ನಾವು ರೀಸೆಂಟಾಗಿ ಹಾಕ್ಸಿರೋ ತೆಂಗಿನ ಮರಗಳು ತುಂಬ ಚೆನ್ನಾಗಿ ಬರ್ತಿದೆ. ಅದು ನೋಡಿಕೊಂಡು ನಾವು ಅಲ್ಲಿ ಸಂಜೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಕೂಲಾಗಿ ತಣ್ಣಗಿತ್ತು, ಚೆನ್ನಾಗಿತ್ತು. ನನ್ನ ಮಗನೂ ಫುಲ್ಲು ಆಟ ಆಡಿಕೊಂಡು ಇದ್ದ. ಇನ್ನೊಬ್ಬ ಬಂದೇನಿಲ್ಲ, ಇನ್ನೊಬ್ಬ ಓದೋ ಕಾರಣಕ್ಕೋಸ್ಕರ ಅವನ್ನ ಬಿಟ್ಟು ಹೋಗಿದ್ವಿ. ನೋಡಿ ಇಲ್ಲೆಲ್ಲ ಶುಂಠಿ ಹಾಕಿದ್ದಾರೆ, ಅದಕ್ಕೆಲ್ಲ ನೀರಿಟ್ಟಿದ್ದಾರೆ. ನನ್ನ ಮಗ ಅಲ್ಲೋಗಿ ಬರ್ಬೋದಾ, ಇಲ್ಲೋಗಿ ಬರ್ಬೋದಾ, ನೆಂದೋಗ್ತೀಯಾ ಬೇಡ ಅಂತ ಅವರಪ್ಪ ತಡೀತಾ ಇದ್ದಾರೆ. ಆದರೂ ಅವನಿಗೆ ಮಳೆಯಲ್ಲಿ ನಾನು ಅಂತ ಹೋಗಬೇಕು ಅಂತಿದೆ, ಬಟ್ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತ ನಿಂತಿದ್ದಾನೆ ಅಷ್ಟೇ. ಇಲ್ಲಿ ಕೂಡ ಏನು ಅಡಿಕೆ, ಮೆಣಸಿನ್ಕಾಯಿ ಎಲ್ಲ ಏನೇನೋ ಹಾಕಿದ್ದಾರೆ ಊರ ಕಡೆ. ಇದೆಲ್ಲ ಬೆಳೀತಾ ಇರ್ತಾರೆ. ಹೌದು, ಊರ ಸೈಡು ಸುಮಾರು ನಮಗೆ ಶುಂಠಿ, ಮೆಣಸಿನ್ಕಾಯಿ, ತರಕಾರಿ ಎಲ್ಲ ಆಲ್ಮೋಸ್ಟ್ ಊರ ಸೈಡ್ ಬಂದಾಗಲೇ ಎಲ್ಲ ತೊಗೊಂಬರ್ತಾಯಿರ್ತೀವಿ. ನೋಡಿ ಇದೆಲ್ಲ ಗ್ರೀನ್ ಚಿಲ್ಲೀಸು ಎಷ್ಟು ಚೆನ್ನಾಗಿದೆ ಅಲ್ವಾ. ಊರ ಸೈಡು ಸೂಪರಾಗಿರುತ್ತೆ ಅಲ್ವಾ. ಇದೆಲ್ಲ ಆರಾಮಾಗಿ ಅಲ್ಲಲ್ಲೇ ಕಿತ್ಕೊಂಡು ಅಲ್ಲಲ್ಲೇ ಕಟ್ ಮಾಡಿ ಹಾಕ್ಕೊತಾ ಇರ್ತಾರೆ. ನಮ್ಮಂಗೆ ಒಣಗೋಗಿರೋ ತೊಗೊಂಬಂದು ದುಡ್ಡು ಕೊಟ್ಬಿಟ್ಟು ತಿಂತೀವ, ಹಂಗಲ್ಲ, ಎಲ್ಲನೂ ಫ್ರೆಶ್ಶಾಗಿ ಬೆಳ್ಕೊತಾರೆ. ನಾವು ಅಪರೂಪಕ್ಕೆ ಹೋದಾಗ ಫ್ರೆಶ್ಶಾಗಿ ನಮಗೂ ಕೂಡ ಸಿಗುತ್ತೆ ಊರ ಸೈಡು. ಮಸ್ತಾಗಿದೆ ಅಲ್ವಾ. ಇಲ್ಲೆಲ್ಲ ಏನೋ ಜೋಳ ಹಾಕ್ಸೋದಕ್ಕೋ ಆಲೂಗಡ್ಡೆ ಹಾಕ್ಸೋದಕ್ಕೆ ಎಲ್ಲ ಏನಂತಾರೆ ಉಳ್ಸಿಟ್ಟಿದ್ದಾರೆ, ಉಳ್ಸೋದು ಅಂದ್ಕೊತೀನಿ, ಅದೇ ಇಟ್ಟಿದ್ದಾರೆ. ಹೀಗೆ ಹೊಲದ ಹತ್ರ ಎಲ್ಲ ಸುತ್ತಾ ಇದೆ. ಸುಮಾರು ದಿವಸ ಆಗಿತ್ತು, ಏನಾದ್ರು ಫಂಕ್ಷನ್ ಇದೆ ಬರೋದು, ಆಮೇಲೆ ಓಡೋಗೋದು ಮನೆಯಿಂದ. ಅದೇ ಮಾಡ್ತಿದ್ದೆ. ಮೀನ್ಸ್ ಮನೇಲಿ ಉಳಿಯೋದು ಹೋಗೋದು, ಹೊಲದ ಹತ್ರ ಬರೋದಕ್ಕೆ ಟೈಮೇ ಆಗೇನಿಲ್ಲ. ಬಟ್ ಒಂದು ಸಂಜೆ ಆರಾಮಾಗಿ ಸುತ್ತಲೇಬೇಕು ಅಂತ ಟೈಮ್ ಫ್ರೀ ಮಾಡಿಕೊಂಡು ಹೊಲದ ಹತ್ರ ಬಂದಿದ್ದೀನಿ. ಹೊಲದ ಹತ್ರ ಬಂದರೆ ಅಂತೂ ಸುಮಾರು ಹೊತ್ತು ಹೋಗೋದೇ ಇಲ್ಲ. ಇಲ್ಲೆಲ್ಲ ನೋಡಿಕೊಂಡು ಕಾಲ ಕಳಿತೀವಿ. ಸುಮಾರು ಅಲ್ಲೇ ಇರೋರಿಗೆ ಇದೆಲ್ಲ ಮ್ಯಾಟ್ರೆ ಅನಿಸಲ್ಲ, ಏನಿದ್ರಲ್ಲೇನು ಮಹಾನ್ ಅಂತಾರೆ. ಬಟ್ ನಮಗೆ ಬೆಂಗಳೂರಲ್ಲಿರೋರಿಗೆ ಇದೆಲ್ಲ ತುಂಬಾ ಮುಖ್ಯ ಅನಿಸುತ್ತೆ. ನೋಡಿ ನನ್ನ ಮಗ ಸಿಮೆಣ್ಣೆಲ್ಲ ತೆಗಿತಾ ಇದ್ದಾನೆ, ಅದರಲ್ಲಿ ಫುಲ್ಲು ಆಟ ಆಡಬೇಕು ಅಂತ ಎಲ್ಲ ಫುಲ್ಲು ತಗೊಂಡು ಕೂತಿದ್ದಾನೆ. ನನ್ನ ಮಗ ಫುಲ್ಲು ನನಗಿನ್ನೂ ಮಣ್ಣು ಬೇಕು, ಹಸಿ ಮಣ್ಣು ಬೇಕು, ನೀರು ಬೇಕು ಆಟ ಆಡೋದಕ್ಕೆ ಅಂತಿದ್ದಾನೆ. ನೀರು ಎಲ್ಲಿಂದಪ್ಪ ತರಲಿ, ದೂರ ಇದೆ, ಹೋಗ್ಬೇಕು ಸುಮ್ಮನಿರೋ ಅಂತ ನಾವು ಕೂಡ ಮಾತಾಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ನೋಡಿ ಅಂತನೂ ಎಷ್ಟು ಮಣ್ಣು ಹಿಡ್ಕೊಂಡು ಕೂತಿದ್ದಾನೆ. ಇವನು ಮಣ್ಣು ಹಿಡ್ಕೊಂಡು ಕೂತಿದ್ದೆ ನನಗೆ ಹಳೇದೆಲ್ಲ ನೆನಪಾಗ್ತಿದೆ. ನಾವು ಕೂಡ ಇದರಲ್ಲಿ ಏನು ಪ್ಲೇಟು, ಆಮೇಲೆ ತಪ್ಪಲಿ, ಆಮೇಲೆ ಏನೇನೋ ಮಾಡ್ಕೊತಿದ್ವಿ ಇದರಲ್ಲಿ, ಸೌಟಂತೆ. ಸಣ್ಣ ವಯಸ್ಸಲ್ಲಿ ಇದೆಲ್ಲ ಆಟ ಆಡ್ತಾಯಿದ್ವಿ ಅಲ್ವಾ. ಅವನು ಕೂಡ ಅದನ್ನು ಎಂಜಾಯ್ ಮಾಡ್ತಿದ್ದಾನೆ. ನನ್ನ ಮಗನೂ ಕೂಡ ಅದೆಲ್ಲ ನೋಡೋಕ್ಕೆ ಸಿಗುತ್ತಲ್ಲ ಅನ್ನೋದೇ ನನಗೆ ಖುಷಿ. ಇದು ಇವತ್ತಿನ ನನ್ನ ಲಾಗ್, ನನ್ನ ದಿನ ಅನ್ನೋ ಲಾಗ್ ಹೀಗಿತ್ತು ನಂದು. ದಯವಿಟ್ಟು ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಇವತ್ತಿನ ಮಾತುಕತೆಯನ್ನು ಮುಗಿಸೋಣವೇ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಯಾವುದಾದ್ರು ಕಂಟೆಂಟ್ಗಳನ್ನ ಮಾಡಬೇಕು ಅಂದರೆ ದಯವಿಟ್ಟು ನಮಗೂ ಒಂದು ಬರೆದು ಕಳಿಸಿ, ಮಾಡುವ ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.